ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ಬೆಳಗ್ಗೆ ಅಮ್ಮ ತಿಂಡಿಗೆ ಅಂತ ಚಪಾತಿ ಆಲೂಗೆಡ್ಡೆ ಪಲ್ಯ ಮಾಡಿದ್ರು, ಜೊತೆಗೆ ಉಪ್ಪಿಟ್ಟು ಕೂಡ ಮಾಡಿದ್ರು. ನನಗೇನು ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಸ್ವಲ್ಪ ತಿಂದೆ. ಸೊ ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವತ್ತಾರ ನಾನು ವಿಡಿಯೋ ಶೇರ್ ಮಾಡ್ತೀನಿ ಆಫೀಸ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದಂತ. ನಾನು ಆಫೀಸ್ಗೆ ಲೇಟ್ ಆಗಿಬಿಡತ್ತೆ ಅಂತ ಬೇಗ ಬೇಗ ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೆ. ನೋಡ್ಬೋದು ಸಿಂಪಲ್ ಆಫೀಸ್ ಮೇಕಪ್ ಹೇಗೆ ಮಾಡ್ಕೋಬೋದು ಅಂತ ಸಪ್ರೇಟ್ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಈಸಿಯಾಗಿ 5 ಮಿನಿಟ್ಸಲ್ಲೇ ನೀವು ಈ ಮೇಕಪ್ ಮಾಡ್ಕೋಬೋದು. ನಾನು ಕಡಿಮೆ ಮೇಕಪ್ ಪ್ರಾಡಕ್ಟ್ಸೇ ಯೂಸ್ ಮಾಡಿದ್ದೀನಿ. ನಾನು ಸಿಂಪಲ್ಲಾಗೆ ಹೇರ್ ಸ್ಟೈಲ್ ಮಾಡಿಕೊಂಡು ಬೇಗ ಬೇಗ ರೆಡಿ ಆದೆ. ಸೊ ಈಗ ರೆಡಿ ಆಗಿದ್ದೀನಿ, ಇವಾಗ ಹೊರಡಬೇಕು. ಸೊ ನನ್ನ ಬ್ಯಾಗಲ್ಲಿ ಲಂಚ್ ಬಾಕ್ಸು ಮತ್ತು ಚಾರ್ಜಿಂಗ್ ವಯರ್ ಎಲ್ಲ ಹಿಡ್ಕೊಂಡು ನಾನು ಆಫೀಸ್ಗೆ ಹೊರಟೆ. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಆಲೂಗೆಡ್ಡೆ ಪಲ್ಯನೇ ತೊಗೊಂಡೋಗಿದ್ದೆ. ಆದರೆ ನಾನು ಮತ್ತು ನನ್ನ ಕೊಲೀಗ್ಸ್ ಎಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ. ನನಗೆ ಶೇರ್ ಮಾಡ್ಕೊಂಡು ತಿನ್ನೋದಂದರೆ ನಂಗೆ ತುಂಬಾ ಇಷ್ಟ. ನಾನು ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲೂ ನಾನು ಹಿಂಗೆ ಶೇರ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ ನೋಡ್ಬೋದು ಈವ್ನಿಂಗು ವೆದರ್ ಅಂತೂ ತುಂಬ ಮಳೆ ಬರೋ ಥರ ಇತ್ತು. ಸೊ ಅದಕ್ಕೆ ಬೇಗ ಬೇಗ ಮನೆಗೆ ಹೋಗ್ತಾ ಇದ್ದೆ ನಾನು. ಸೊ ಮನೆಗೆ ಹೋಗಿ ನಾನು ಫ್ರೆಶ್ ಅಪ್ ಆದೆ. ನೋಡ್ಬೋದು ಈಗ ತಾನೇ ಕೆಲಸದಿಂದ ಬಂದೆ, ತುಂಬಾ ಸುಸ್ತಾಗ್ಬಿಟ್ಟಿದೆ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗು ಅಮ್ಮ ಮೊಸಪ್ ಸಾಂಬಾರು ಮಾಡಿದ್ರು. ನಾನು ಅನ್ನ ಮತ್ತು ಮೊಸಪ್ ಸಾಂಬಾರನ್ನ ತಿಂದೆ. ಸಾಂಬಾರ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಪಾತ್ರೆಗಳಿತ್ತು, ಅದಕ್ಕೆ ನಾನು ವಾಶ್ ಮಾಡ್ತಾ ಇದ್ದೆ. ನೆಕ್ಸ್ಟು ನಾನು ದೇವ್ರ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಈವ್ನಿಂಗು ಕಸ ಗುಡಿಸಿ ಎಲ್ಲ ನೀಟ್ ಮಾಡ್ತಾಯಿದ್ದೆ. ಯೂಶ್ವಲಿ ನಾನು ದೇವ್ರ ಪೂಜೆ ಮಾಡೋಕ್ಕೆ ಮುಂಚೆ ಯಾವ್ದಾರ ಪಾತ್ರೆಗಳಿದ್ರೆ ವಾಶ್ ಮಾಡಿಬಿಟ್ಟು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕಸ ಎಲ್ಲ ಗುಡಿಸಾದ್ಮೇಲೆ ನಾನು ಹೊಸ್ಲ ಹತ್ರ ನೀರು ಹಾಕ್ತಾಯಿದ್ದೆ. ನಾನು ಯೂಶ್ವಲಿ ಹಿಂಗೆ ಮಾಡೋದು. ನಾನು ಆ ಟೈಮಲ್ಲೇ ಗಿಡಕ್ಕೂ ನೀರು ಹಾಕ್ಬಿಡ್ತೀನಿ. ಸೊ ನೋಡ್ಬೋದು ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ದೇವ್ರ ಪೂಜೆ ಮಾಡೋದು ಮತ್ತು ದೇವ್ರಿಗೆ ಹೂವುದ ಅಲಂಕಾರ ಮಾಡೋದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ನನಗಂತೂ ಖುಷಿ ಆಯಿತು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಓರಿಯೋ ಬಿಸ್ಕೆಟ್ನ ತಿಂತಾ ಇದ್ದೆ. ಸೊ ಟಿವಿ ನೋಡಿಕೊಂಡು ನಾನು ಬಿಸ್ಕೆಟ್ನ ತಿಂತಾ ಇದ್ದೆ. ಸೊ ನೆಕ್ಸ್ಟು ಅಮ್ಮ ನನಗೆ ಒಂದು ಸ್ಮಾಲ್ ಪೀಸ್ ಕುಕುಂಬರ್ನ ಕೊಟ್ಟರು. ಸೊ ಅದನ್ನು ನಾನು ತಿಂದೆ. ನಾನು ಸೀತಾರಾಮ ಸೀರಿಯಲ್ ನೋಡ್ತಾ ನೋಡ್ತಾ ನಾನು ಅನ್ನ ಸಾಂಬಾರ್ ಮೊಸರು ಜೊತೆ ನಾನು ತಿಂದೆ.
ಸೊ ಊಟ ಎಲ್ಲ ಆದಮೇಲೆ ರಾತ್ರಿ ಕರೆಂಟ್ ಇರಲಿಲ್ಲ, ಆದರೂ ಕೂಡ ನಾನು ವಾಕಿಂಗ್ಗೆ ಹೋಗಿದ್ದೆ. ಸೊ ವಾಕಿಂಗ್ ಮುಗ್ದಾದ್ಮೇಲೆ ಅಮ್ಮ ನನಗೆ ಒಂದು ಲೋಟ ಹಾಲು ಕೊಟ್ಟರು. ಸೊ ಹಾಲು ಕುಡ್ದಾದ್ಮೇಲೆ ನಾನು ಡೇ ಕಂಪ್ಲೀಟ್ ಮಾಡಿದೆ. ಹೇಗಿತ್ತು ಇವತ್ತಿನ ಬ್ಲಾಗ್? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.